ತನ್ನ ಶಕ್ತಿಯನ್ನೆಲ್ಲ ಒಂದು ಪಕ್ಷವನ್ನ ಮತ್ತದರ ನಾಯಕರನ್ನ ಟೀಕೆ ಮಾಡೋದ್ರಲ್ಲೇ ವ್ಯಯ ಮಾಡ್ತಾ ಇರುವ ಅದು ಯಾವತ್ತಾದ್ರೂ ರಚನಾತ್ಮಕವಾಗಿ ಯೋಚನೆ ಮಾಡಿದ್ದಿದೆಯಾ? ಹರಿಯಾಣ ಚುನಾವಣೆ ಹೊತ್ತಿನಲ್ಲಂತೂ ಅದರ ವರ್ತನೆ ಹಾಗೂ ನಿರ್ವಹಣೆ ಅತೀ ಕೆಟ್ಟದಾಗಿದೆ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ ರಾಹುಲ್ ಗಾಂಧಿ ಅವರನ್ನ ಲೇವಡಿ ಮಾಡೋಕೆ ಅದು ಮಾಡಿರುವ ಕಸರತ್ತು. ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಜಿಲೇಬಿ ವ್ಯಾಪಾರಿಯೊಬ್ಬರ ಬಗ್ಗೆ ಮಾತಾಡಿದ್ರು. ಆತ ತಯಾರಿಸುವ ಜಿಲೇಬಿ ಹರಿಯಾಣದ ಒಂದು ಶಹರವನ್ನ ದಾಟಿ, ರಾಜ್ಯ ದಾಟಿ, ದೇಶ ದಾಟಿ ವಿದೇಶಗಳಿಗೂ ರಫ್ತಾಗುವಷ್ಟು ಆತ ಬೆಳಿಬೇಕು ಅನ್ನೋದು ಅವರ ಮಾತಿನಲ್ಲಿ ಆಶಯ ಇತ್ತು. ಆತನ ಜೊತೆ ಇವತ್ತು 100 ಜನ ಕೆಲಸ ಮಾಡ್ತಿದ್ರೆ ನಾಳೆ 10,000 ಜನ ಕೆಲಸ ಮಾಡುವಷ್ಟು ಆತ ಬೆಳೆಯೋಕೆ ಸಾಧ್ಯ. ಆದ್ರೆ ಆತನನ್ನ ಮೋದಿ ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ದಾರೆ. ಮಹಾಭಾರತದಲ್ಲಿ ಅಭಿಮನ್ಯು ಸಿಲುಕಿದ್ದಂತ ಚಕ್ರವ್ಯೂಹದಲ್ಲಿ ಆತ ಸಿಲುಕೊಂಡಿದ್ದಾನೆ. ಅವನಂತ ಸಾವಿರಾರು ಲಕ್ಷಾಂತರ ಜನ ಸಿಕ್ಕಾಕೊಂಡಿದ್ದಾರೆ ಅಂತ ರಾಹುಲ್ ಹೇಳಿದ್ರು. हरियाणा के एक व्यक्ति का खून पसीना है. पूरा कॉन्सेप्ट उन्होंने बनाया, सालों से ये काम कर रहे हैं. होना क्या चाहिए? जैसे मैंने आज दीपेंद्र से गाड़ी में कहा, पुनिया जी से गाड़ी में कहा, होना क्या चाहिए कि ये जो आपकी जलेबी है पूरे हिंदुस्तान में जानी चाहिए. और उसके बाद बाकी देशों में, अमेरिका में, जापान में अलग अलग रूप लेते हुए इसको दूसरे देशों में जाना चाहिए. आज इनकी दुकान में कितने लोग काम करते हैं? इनकी दुकान में कितने लोग काम करते हो? मान लो इनकी दुकान में आज 100 लोग काम करते हैं, तो अगर इनकी जलेबी बाकी हिंदुस्तान में जाएगी, बाकी दुनिया में जाएगी, तो शायद उनकी फैक्ट्री में एक दिन 10,000, 20,000, 30,000, 50,000 लोग काम कर सकें. मगर उनको नरेंद्र मोदी जी ने चक्रव्यूह में फंसा रखा है. जैसे यहां पे महाभारत में, कुरुक्षेत्र में अभिमन्यु को फंसाया गया था, वैसे ही इन्हीं को, मथुराम जी को चक्रव्यूह में फंसाया गया है. ನೋಟ್ ಬ್ಯಾನ್, ತಪ್ಪು GST ಹಾಗೂ ಬ್ಯಾಂಕ್ಗಳ ಎಲ್ಲ ಹಣವನ್ನ ದೇಶದ 2-3 ಬಿಲಿಯನಿಯರ್ಗಳ ಹಿಡಿತದಲ್ಲಿ ಇರೋದೇ ಆ ಚಕ್ರವ್ಯೂಹ ಅಂತಾನು ರಾಹುಲ್ ವಿವರಿಸಿದ್ರು. सबसे पहले नोटबंदी, उसके बाद गलत GST, उसके बाद अरबपतियों को, 2-3 अरबपतियों को बैंक का सारा पैसा पकड़ा दिया. अगर आप इनसे जाके पूछेंगे कि भैया बैंक से आप पैसा मांग सकते हो, लोन ले सकते हो, और मशहूर आदमी हैं, अगर आप इनसे पूछोगे ये कहेंगे नहीं भैया, बैंक हमें कर्जा नहीं देगा. बैंक तो हिंदुस्तान में आज अदानी और अंबानी को ही पैसा दे सकता है. ಜಿಲೇಬಿ ವ್ಯಾಪಾರಿ ಬೆಳಿಬೇಕು ಅನ್ನುವಾಗ ಅವರು ಜಿಲೇಬಿ ಫ್ಯಾಕ್ಟರಿ ಅನ್ನೋ ಪದ ಬಳಸಿದ್ರು. ತಲೆ ಖಾಲಿಯಾಗಿ ಹೋಗಿರುವ ಯಾವುದೇ ರಚನಾತ್ಮಕ ಐಡಿಯಾಗಳೇ ಇಲ್ಲದ ಬಿಜೆಪಿ ಐಟಿ ಸೆಲ್ ಜಿಲೇಬಿ ಫ್ಯಾಕ್ಟರಿ ಅನ್ನೋದನ್ನೇ ಬಳಸಿಕೊಂಡು ರಾಹುಲ್ ಅವರನ್ನ ಲೇವಡಿ ಮಾಡೋಕೆ ಸಿಕ್ಕಾಪಟ್ಟೆ ಕಸರತ್ ಮಾಡಿದೆ. ಕಾರ್ಖಾನೆಯಲ್ಲಿ ಜಿಲೇಬಿ ತಯಾರಾಗತ್ತೆ ಅಂತ ರಾಹುಲ್ ಹೇಳಿದ್ದಾಗಿ ವ್ಯಂಗ್ಯವಾಡಿರುವ ಅಮಿತ್ ಮಾಳವಿಯಾ ಎಂಬ ಸುಳ್ಳುಕೋರನ ನೇತೃತ್ವದ ಬಿಜೆಪಿ ಐಟಿ ಸೆಲ್ ರಾಹುಲ್ ಕುರಿತ ಹಳೆಯ ವಿಚಾರವನ್ನು ಪ್ರಸ್ತಾಪಿಸಿದೆ. ಆಲುವಿನಿಂದ ಚಿನ್ನ ಬರುತ್ತೆ ಅಂತ ಹೇಳಿದ್ದವರು ಈಗ ಕಾರ್ಖಾನೆಯಲ್ಲಿ ಮಾಡಿದ ಜಿಲೇಬಿ ಅಂತ ಹೇಳ್ತಿದ್ದಾರೆ ಅಂತ ಟೀಕಿಸಿದ್ದು ಅದೇನೋ ಬಾರಿ ವಿಡಂಬನೆ ಮಾಡಿರುವಂತೆ ಬಿಜೆಪಿ ಐಟಿ ಸೆಲ್ ಪೋಸ್ಟ್ ಕೊಟ್ಟಿದೆ. ವರ್ಷಗಳ ಹಿಂದೆ ಆ ಕಡೆ ಆಲು ಹಾಕಿದ್ರೆ ಈ ಕಡೆ ಚಿನ್ನ ಉದ್ರತ್ತೆ ಅಂತ ಬಿಜೆಪಿಯವರ ಬೋಗಸನ್ನ ಬಯಲು ಮಾಡುವ ಉದ್ದೇಶದ ಹೇಳಿಕೆಯೊಂದನ್ನ ರಾಹುಲ್ ಗಾಂಧಿ ನೀಡಿದ್ರು. ಆದ್ರೆ ಮಾಡೋಕ್ ಬೇರೆ ಕೆಲಸವೇ ಇಲ್ಲದ ಬಿಜೆಪಿ ಐಟಿ ಸೆಲ್ ರಾಹುಲ್ ಹೇಳಿಕೆಯ ಹಿಂದು ಮತ್ತು ಮುಂದಿನ ಭಾಗವನ್ನ ಎಡಿಟ್ ಮಾಡಿ ಆಲುವಿನಿಂದ ಚಿನ್ನ ಬರುತ್ತೆ ಅಂತ ರಾಹುಲ್ ಹೇಳಿದ್ದಾಗಿ ಬಿಂಬಿಸುವ ಕಸರತ್ತನ್ನ ಮಾಡಿತ್ತು. ರಾಹುಲ್ ಗಾಂಧಿ ಹೇಳಿದ್ದನ್ನೇ ರಾಹುಲ್ ಅವರನ್ನ ವಿಡಂಬಿಸೋಕೆ ತಿರುಚಿ ಬಳಸೋದು, ನಿಜವಾಗಿಯೂ ಅವರೇನ್ ಹೇಳಿದ್ದಾರೆ ಅನ್ನೋದನ್ನ ಮರೆಮಾಚೋದು, ಇಂತಹ ಕ್ಷುಲ್ಲಕಗಳನ್ನೇ ಅಮಿತ್ ಮಾಳವಿಯಾ ಟೀಮ್ ಇಷ್ಟು ಕಾಲ ಮಾಡ್ಕೊಂಡು ಬಂದಿದೆ. ಈಗಲೂ ಅದು ಬದಲಾಗಿಲ್ಲ. ಜಗತ್ತಿನಲ್ಲಿರೋದೆಲ್ಲ ಬದಲಾದ್ರೂ ಬಿಜೆಪಿ ಐಟಿ ಸೆಲ್ ಮಾತ್ರ ತುಕ್ ಹಿಡಿದ ಐಡಿಯಾಗಳನ್ನ ಮಾರೋಕೆ ನೋಡ್ತಾ ತನ್ನ ಜೋಕಿಗೆ ತಾನೇ ನಗುವ ದರಿದ್ರ ಸ್ಥಿತಿಯಲ್ಲಿದೆ. ಅಷ್ಟಕ್ಕೂ ಸಿಹಿ ತಿನಿಸುಗಳನ್ನ ಫ್ಯಾಕ್ಟರಿಯಲ್ಲಿ ಮಾಡೋದಿಲ್ಲ ಅಂತ ಹೇಳಿದವರು ಯಾರು? ತಿಂಗಳಗಟ್ಟಲೆ ಕೆಡದೆ ಇರುವಂತೆ ರಫ್ತು ಉದ್ದೇಶಕ್ಕೆ ತಯಾರಾಗೋದೆಲ್ಲ ಫ್ಯಾಕ್ಟರಿಗಳಲ್ಲೇ ಅಲ್ವಾ?
ಬಿಜೆಪಿ ಐಟಿ ಸೆಲ್ ತಲೆಯೊಳಗೆ ನಿಜವಾಗಿಯೂ ಏನಿದೆ? ಮಾಳವಿಯಾ ಟೀಮ್ ರಾಹುಲ್ ಅವರನ್ನ ಆಡಿಕೊಂಡಿರೋದಕ್ಕೆ ಪ್ರತಿಕ್ರಿಯಿಸಿರುವ ಅಮೆರಿಕದ ಕಾಂಗ್ರೆಸ್ ಬೆಂಬಲಿಗರು ಕಾರ್ಖಾನೆಯಲ್ಲಿ ಮಾಡಿದ ಜಿಲೇಬಿಯ ವಿಡಿಯೋ ಹಂಚಿಕೊಂಡಿದ್ದಾರೆ. ಇದನ್ನ ನೋಡಿ ತಲೆ ಕೆರೆದುಕೊಳ್ಬೇಕಾದ ಸರದಿ, ತನ್ನ ಅಜ್ಞಾನಕ್ಕೆ ತಾನೇ ನಾಚಬೇಕಾದ ಸರದಿ ಮಾಳವಿಯಾ ಅವರದ್ದು. ಅಮೆರಿಕದಿಂದ ಬಂದ NRI ಬಾಕ್ಸ್ ತೋರಿಸಿದ್ದಾರಾ ಅಂತ ಮತ್ತೂ ಅಜ್ಞಾನ ಪ್ರದರ್ಶನವನ್ನೇ ಐಟಿ ಸೆಲ್ ಮುಂದುವರಿಸಿದೆ. ಆದರೆ ಇಂಥವರನ್ನ ಇಟ್ಕೊಂಡಿರೋದಕ್ಕೆ ಬಿಜೆಪಿ ತಲೆ ತಗ್ಗಿಸಬೇಕು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.